ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕಲಾ ಅಡ್ವೊಕೇಟು. ಇವತ್ತಿನ ವಿಡಿಯೋದಲ್ಲಿ ಸೇಲ್ ಅಗ್ರಿಮೆಂಟು, ಸೇಲ್ ಡೀಡ್ ಬಗ್ಗೆ ಹೇಳ್ತೀನಿ. ಸೇಲ್ ಅಗ್ರಿಮೆಂಟಲ್ಲಿ ನಾವು ಯಾವುದೇ ಕಂಡೀಷನನ್ನು ಹಾಕ್ಬೋದು. ಅಂದರೆ ಇವಾಗ ಡ್ಯೂರೇಷನ್ನು 6 ಮಂತ್ಸ್ ಒಳಗೆ ಸೇಲ್ ಡೀಡ್ ಮಾಡಿಕೊಡ್ಬೇಕು, ಅಥವಾ ಬ್ಯಾಂಕ್ ಲೋನ್ ಏನಾರು ಅವರು ತೊಗೊಂಡಿದ್ರೆ ಆ ಬ್ಯಾಂಕ್ನ ಲೋನ್ನ ಕಟ್ಬಿಟ್ಟು ಅದು ಕ್ಲಿಯರ್ ಮಾಡಿಕೊಡ್ಬೇಕು. ಬ್ಯಾಂಕಿಂದ NOC ತೊಗೋಬೇಕು. ಆಮೇಲೆ ಮತ್ತು ಯಾವುದೇ ಕಂಡೀಷನ್ ಏನೇ ಇದ್ರೂ ಸೇಲ್ ಡೀಡ್ಗಿಂತ ಬಿಫೋರು ಸೇಲ್ ಅಗ್ರಿಮೆಂಟಲ್ಲಿ ಕಂಡೀಷನನ್ನು ಮೆನ್ಷನ್ ಮಾಡ್ಬೋದು. ಸಪೋಸ್ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಆ ಟ್ಯಾಕ್ಸ್ ಕಟ್ಕೊಡ್ಬೇಕು ಅಂತ. ಇವಾಗೆಲ್ಲ ಈ ಖಾತಾ ಕಂಪಲ್ಸರಿ ಆಗಿದೆ. ಯಾರು ಈ ಖಾತಾ ಮಾಡ್ಕೊಂಡಿಲ್ಲ ಅಂದರೆ ಈ ಖಾತಾ ಮಾಡಿದ ಮೇಲೇ ರಿಜಿಸ್ಟರ್ ಆಗೋದು. ಸೊ ಈ ಖಾತಾನ ಅವರು ಪ್ರೊವೈಡ್ ಮಾಡಬೇಕು ಅನ್ನೋದನ್ನು ಸೇಲ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು. ಸೇಲ್ ಡೀಡ್ ಅಂದರೆ ಸೇಲ್ ಡೀಡು ಯಾವಾಗಲೂ ಅಬ್ಸಲ್ಯೂಟ್ ಸೇಲ್ ಡೀಡ್ ಆಗಿರುತ್ತೆ. ಅಲ್ಲಿ ಯಾವುದೇ ಕಂಡೀಷನ್ ಹಾಕಲಿಕ್ಕೆ ಬರೋದಿಲ್ಲ. ಸೊ ಏನೇ ಕಂಡೀಷನ್ ಹಾಕೋದಿದ್ರೂ ಸೇಲ್ ಅಗ್ರಿಮೆಂಟಲ್ಲಿ ಕಂಡೀಷನ್ ಹಾಕ್ಬೋದು.